ನಾವ್ ಈ ವಿಡಿಯೋದಲ್ಲಿ ಭಾಗ ಪ್ರಮಾಣ ಸೂತ್ರ ಅಂದ್ರೆ ಏನು ಅಂತ ತಿಳ್ಕೊತೀವಿ. ಇಲ್ಲಿ ಸೂತ್ರ ಅಂತ ಇರೋದ್ರಿಂದ ನಾವ್ ಈಸಿಯಾಗಿ ಹೇಳ್ಬೋದು ಈ ವಿಡಿಯೋದಲ್ಲಿ ನಾವು ಒಂದು ಫಾರ್ಮುಲಾನ ಡಿರೈವ್ ಮಾಡ್ತಿದ್ದೀವಿ ಅಂತ. ನಮ್ಮ ಹತ್ರ ಒಂದು ರೇಖಾಖಂಡ ಇದೆ. ಇದಕ್ಕೆ ನಾನು ಎ ಬಿ ಅಂತ ಹೆಸರು ಕೊಡ್ತೀನಿ. ಎ ನ ನಿರ್ದೇಶಾಂಕ ಏನು ಅಂತ ಹೇಳಿದ್ರೆ x1, y1, ಬಿ ನ ನಿರ್ದೇಶಾಂಕ x2, y2. ಇದಿಷ್ಟು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಈ ರೇಖಾಖಂಡದ ಮೇಲೆ ಒಂದು ಪಾಯಿಂಟ್ ಇದ್ರೆ ಈ ಪಾಯಿಂಟ್ ನ ನಿರ್ದೇಶಾಂಕಗಳು ಏನು ಅಂತ ನಾವು ಕಂಡುಹಿಡಿತಿದೀವಿ. ಸರಿನಾ? ಇದನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಈಗ ಈ ರೇಖಾಖಂಡದ ಮೇಲೆ ಒಂದು ಪಾಯಿಂಟ್ ಇರೋದ್ರಿಂದ ಅಂದ್ರೆ ಈ ಬಿಂದು ಏನ್ ಮಾಡುತ್ತೆ, ಆ ರೇಖಾಖಂಡನ ಎರಡು ಭಾಗವಾಗಿ ಭಾಗ ಮಾಡ್ತಿದೆ. ಹೆಂಗೆ ಅಂತ ಹೇಳಿದ್ರೆ m:n ಅನ್ನು ಅನುಪಾತದಲ್ಲಿ ಇದು ಭಾಗ ಮಾಡ್ತಿದೆ. ಇದನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ಕಂಡುಹಿಡಿಬೇಕಾಗಿರೋದೇನು? ಈ ಪಿ ನ ನಿರ್ದೇಶಾಂಕಗಳು. ಇದನ್ನ ಕಂಡುಹಿಡಿಯೋಕ್ಕೆ ಗ್ರಾಫ್ ಅಲ್ಲಿ ನೀಟಾಗಿ ಬರ್ಕೊಳ್ಳೋಣ. ಈಗ ಗ್ರಾಫ್ ನ ನಾವು ಪರಿಗಣಿಸಿದಾಗ ಇದು ಎಕ್ಸ್ ಅಕ್ಷ, ಇದು ವೈ ಅಕ್ಷ, ಸರಿ ಅಲ್ವಾ? ಎ ಅನ್ನೋ ಪಾಯಿಂಟ್ ನ ಇಲ್ಲಿ ತೆಗೆದುಕೊಳ್ತೇನೆ, ಬಿ ಅನ್ನೋ ಪಾಯಿಂಟ್ ಇಲ್ಲಿದೆ. ಈ ಎರಡನ್ನ ನಾನು ಜಾಯಿನ್ ಮಾಡಿದಾಗ ನಮ್ಗೊಂದು ಲೈನ್ ಕಾಣಿಸ್ತಿದೆ. ಎ ನ ನಿರ್ದೇಶಾಂಕಗಳೇನು? x1, y1, ಬಿ ನದ್ದು x2, y2 ಅಂತ ಆಯ್ತು. ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಪಿ ಅಂತ ಆದ್ರೆ ಇದರ ನಿರ್ದೇಶಾಂಕ ನಾನು x, y ಅಂತ ತಗೋತೀನಿ. ಹಾಗಾದ್ರೆ x ನ ವ್ಯಾಲ್ಯೂ ಏನು, y ನ ವ್ಯಾಲ್ಯೂ ಏನು ಅಂತ ನಾವು ಇಲ್ಲಿ ಕಂಡುಹಿಡಿಬೇಕು. ಈಗ ಇಲ್ಲಿ ಪಿ ಅನ್ನೋ ಪಾಯಿಂಟ್ ಇರೋದ್ರಿಂದ ಈ ರೇಖೆನ ಇದು ಎರಡು ಭಾಗವಾಗಿ ಭಾಗ ಮಾಡ್ತಿದೆ. ಹೆಂಗೆ ಅಂತ ಹೇಳಿದ್ರೆ ಎಂ ಮತ್ತೆ ಎನ್ ಅನ್ನೋ ಅನುಪಾತದಲ್ಲಿ. ಇದಿಷ್ಟು ಕ್ಲಿಯರ್ ಆಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಈ ಪಿ ಆಫ್ ಎಕ್ಸ್ ವೈ ಕಂಡುಹಿಡಿಯಕ್ಕೆ ಪಿ ಇಂದ ನಾನು ಎಕ್ಸ್ ಅಕ್ಷಕ್ಕೆ ಒಂದು ಲಂಬವನ್ನ ತೆಗೆದುಕೊಳ್ತೇನೆ. ಅದೇ ರೀತಿ ಎ ಮತ್ತೆ ಬಿ ಇಂದನೂ ಸಹ ನಾನು ಒಂದು ಲಂಬನ ತೆಗೆದುಕೊಳ್ತೇನೆ. ಕ್ಲಿಯರ್ ಆಗಿ ಕಾಣಿಸ್ತಿದ್ಯಾ? ಪಿ ಇಂದ ಬರ್ದಿರೋ ಲಂಬ ಇದು, ಎ ಇಂದ ಬರ್ದಿರೋ ಲಂಬ ಇದು, ಬಿ ಇಂದ ಬರ್ದಿರೋ ಲಂಬ ಇದು. ಇದೆಲ್ಲಾನು ಎಕ್ಸ್ ಅಕ್ಷಕ್ಕೆ ಲಂಬವಾಗಿರುತ್ತೆ ಅಂತ ನಾನು ಬರೀತಿದ್ದೀನಿ. ಇಲ್ಲಿದೆಲ್ಲ ಕೇಂದ್ರ ಅಂತ ಹೇಳಿದ್ರೆ ಇದು ಆರಿಜಿನ್. ಇಲ್ಲಿಂದ ಈ ಆರೆಂಜ್ ಕಲರ್ ಪಾಯಿಂಟ್ ಇರೋ ಡಿಸ್ಟೆನ್ಸ್ ಏನಾಗುತ್ತೆ, ಇದು ಬಂದು ಎಕ್ಸ್ ನ ನಿರ್ದೇಶಾಂಕ ಅಂತ ಆಗುತ್ತೆ. ಈ ಪಿ ಆಫ್ ಎಕ್ಸ್ ವೈ ನಲ್ಲಿರೋ ಎಕ್ಸ್ ಬಂದು ಈ ಡಿಸ್ಟೆನ್ಸ್ ಅಂತ ಆಗುತ್ತೆ. ಅದೇ ರೀತಿ ಈ ಕೇಂದ್ರದಿಂದ ಈ ನೀಲಿ ಬಣ್ಣದ ಬರ್ಗಿರೋ ಪಾಯಿಂಟ್ ನ ಡಿಸ್ಟೆನ್ಸ್ ಏನಾಗುತ್ತೆ, x1 ಅಂತ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಎ ನ ನಿರ್ದೇಶಾಂಕ. ಎ ನಲ್ಲಿರೋ ಎಕ್ಸ್ ನ ನಿರ್ದೇಶಾಂಕ ಬಂದು x1 ಅಂತ ಆಗುತ್ತೆ. ನಾನಿಲ್ಲಿ ಎ ಇಂದ ಇಲ್ಲಿಗೆ ಈ ಪಾಯಿಂಟ್ ಇರೋ ವ್ಯತ್ಯಾಸನ ನಾನು ಇಲ್ಲಿ ಕಂಡುಹಿಡಿಬೇಕು. ಅಂದ್ರೆ ಕೆಳಗಡೆ ನೋಡಿ, ಇಲ್ಲಿ ಇದೆಲ್ಲ ಆರೆಂಜ್ ಲೈನು, ಈ ಡಿಸ್ಟೆನ್ಸ್ ನ ನಾನು ಕಂಡುಹಿಡಿಬೇಕು. ಹಾಗಾಗಿ ನಾನೇನ್ ಮಾಡ್ತೀನಿ, ಎ ಇಂದ ಈ ಲಂಬ ತೆಗೆದುಕೊಂಡಿದ್ದೀನಲ್ಲ, ಇಲ್ಲಿಗೆ ನಾನೊಂದು ಲೈನ್ ನ ಜಾಯಿನ್ ಮಾಡಿ ಹೆಸರು ಕೊಡ್ತೀನಿ, ಅದು ಕ್ಯೂ ಅಂತ. ಇಲ್ಲಿ ನೋಡಿ, ಎ ಕ್ಯೂ ಅನ್ನೋದು ಇಲ್ಲಿ ಕೆಳಗಡೆ ಇರೋ ಈ ಲೈನ್ಗೆ ಸಮಾನಾಂತರವಾಗಿದೆ. ಹಾಗಾಗಿ ನಾನೇನ್ ಮಾಡ್ಬೋದು, ಈ ಎಕ್ಸ್ ಅನ್ನೋದು ಈ ದೊಡ್ಡ ಲೈನ್ ಅಂತ ಆದ್ರೆ ಇದು ಬಂದು x1 ಮತ್ತೆ ಎ ಕ್ಯೂ ಅನ್ನೋದಕ್ಕೆ ಈಕ್ವಲ್ ಆಗುತ್ತೆ ಅಂತ ಹೇಳಿದಾಗ ಎಕ್ಸ್ ಈಕ್ವಲ್ ಟು x1 ಪ್ಲಸ್ ಎ ಕ್ಯೂ ಅಂತ ಬರಿಬಹುದು. ಇಲ್ಲಿ ನೋಡಿ, ಎಕ್ಸ್ ಅನ್ನೋದು ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ, ಇದರಲ್ಲಿ ಎ ಕ್ಯೂ ಇದೆ, ಅದರೊಟ್ಟಿಗೆ ನಾನು x1 ನ ಕೂಡಿದಾಗ ನನಗೆ ಎಕ್ಸ್ ಅನ್ನೋ ವ್ಯಾಲ್ಯೂ ಸಿಗ್ತಿದೆ. ಹಾಗಾದ್ರೆ ಎ ಕ್ಯೂ ಅಂದ್ರೆ ಏನು ಅಂದ್ರೆ x1 ಅನ್ನೋದು ಎಡಗಡೆ ಹೋದಾಗ ಎ ಕ್ಯೂ ಅನ್ನೋದು x ಮೈನಸ್ x1 ಅಂತ ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಎ ಇಂದ ಇಲ್ಲಿ ಎಕ್ಸ್ ಅಕ್ಷಕ್ಕಿರೋ ಡಿಸ್ಟೆನ್ಸ್ ಏನಾಗುತ್ತೆ, y1 ಅಂದ್ರೆ ಇದು y ನ ನಿರ್ದೇಶಾಂಕ ಅಂತ ಆಗುತ್ತೆ. ಹಾಗಾಗಿ ಕ್ಯೂ ಇಂದ ಇಲ್ಲಿ ಎಕ್ಸ್ ಅಕ್ಷಕ್ಕಿರೋ ಡಿಸ್ಟೆನ್ಸ್ y1 ಅಂತಾನೆ ಆಗುತ್ತೆ. ಇಲ್ಲಿ ನಾನು ಪಿ ಇಂದ ಕ್ಯೂಗೆ ಒಂದು ಲೈನ್ ಜಾಯಿನ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹಳದಿ ಪಾಯಿಂಟ್ ಇದೆ ಅಲ್ಲ, ಇಲ್ಲಿಂದ ಇಲ್ಲಿ ಎಕ್ಸ್ ಅಕ್ಷಕ್ಕಿರೋ ಡಿಸ್ಟೆನ್ಸ್ ಬಂದು y ಅಂತ ಆಯ್ತು, ಕ್ಯೂ ಇಂದ ಇಲ್ಲಿಗಿರೋ ಡಿಸ್ಟೆನ್ಸ್ y1 ಅಂತ ಆಯ್ತು. ಹಾಗಾದ್ರೆ y ನ ನಾನು ಏನಂತ ಬರಿಬೋದಂದ್ರೆ y1 ಪ್ಲಸ್ ಪಿ ಕ್ಯೂ ಅಂತ ಬರಿಬೋದು. ನೋಡಿ, y ಈಕ್ವಲ್ ಟು y1 ಪ್ಲಸ್ ಪಿ ಕ್ಯೂ ಅಂತ. ಪಿ ಕ್ಯೂ ಅಂದ್ರೆ ಏನು ಅಂದ್ರೆ y ಮೈನಸ್ y1 ಅಂತ ಆಯ್ತು. ಇವೆರಡನ್ನ ತಲೆಲಿಟ್ಕೊಳ್ಳಿ ನೀಟಾಗಿ. ಎ ಕ್ಯೂ ಅಂದ್ರೆ ಏನು, ಎಕ್ಸ್ ಮೈನಸ್ x1, ಪಿ ಕ್ಯೂ ಅಂದ್ರೆ y ಮೈನಸ್ y1 ಅಂತ. ಇವೆಲ್ಲಾನು ಸಹ ಸೂತ್ರ ಕಂಡುಹಿಡಿಯಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈ ಪಿ ಅನ್ನೋ ಪಾಯಿಂಟ್ ಇಂದ ಇಲ್ಲಿ ನೀಲಿ ಬಣ್ಣ ಇರೋ ಲಂಬಕ್ಕೆ ನಾನು ಲೈನ್ ಜಾಯಿನ್ ಮಾಡ್ತೀನಿ. ಅದೇ ರೀತಿ ಈ ಆರೆಂಜ್ ಕಲರ್ ಒಂದು ಹೆಸರು ಕೊಟ್ಟಾಗ ಸಿ ಅಂತ ಆಗುತ್ತೆ. ಮತ್ತೆ ಸಿ ಇಂದ ನಾನು ಬಿ ನ ಜಾಯಿನ್ ಮಾಡ್ಕೋತೀನಿ. ಇಲ್ಲಿ ನೋಡಿ,
ಬಿ ಪಿ ಸಿ ಅನ್ನೋದು ಒಂದು ತ್ರಿಭುಜ ತರ ಕಾಣ್ತಿದೆ. ಇದನ್ನ ಸೈಡ್ಗಿಟ್ಟಾಗ ಬಿ ಅನ್ನೋ ಪಾಯಿಂಟ್ ಇಂದ ಎಕ್ಸ್ ಅಕ್ಷಕ್ಕಿರೋ ಡಿಸ್ಟೆನ್ಸ್ ಏನಾಗುತ್ತೆ, y2 ಅಂತ ಆಗುತ್ತೆ. ಇದು ಬಂದು y ನ ನಿರ್ದೇಶಾಂಕ. ಅದೇ ರೀತಿ ಕೇಂದ್ರದಿಂದ ಇಲ್ಲಿವರೆಗೂ ಇರೋ ಡಿಸ್ಟೆನ್ಸ್ ಏನಾಗುತ್ತೆ, x2 ಅಂತ ಆಗುತ್ತೆ. ನೋಡಿ x2 ಯಾಕಂತ ಹೇಳಿದ್ರೆ ಇದು x2 ನ ನಿರ್ದೇಶಾಂಕ. ಬಿ ಆಫ್ ಎಕ್ಸ್ ಕಾಮ 2 ಅಂದ್ರೆ x2 ಅಂದ್ರೆ ಇದು, y2 ಅಂದ್ರೆ ಇದು ಅಂತ ಆಯ್ತು. ನಮ್ಗೆ ಇನ್ನೊಂದು ಗೊತ್ತು, ಕೇಂದ್ರದಿಂದ ಈ ಆರೆಂಜ್ ಬಣ್ಣದವರೆಗಿರೋ ಡಿಸ್ಟೆನ್ಸ್ ಏನು, ಎಕ್ಸ್ ಅಂತ. ಕೇಂದ್ರದಿಂದ ಈ ನೀಲಿ ಬಣ್ಣದವರೆಗಿರೋ ಡಿಸ್ಟೆನ್ಸ್ x2 ಅಂತ. ಹಾಗಾದ್ರೆ ಈ ಗ್ಯಾಪ್ ಇದೆಯಲ್ಲ, ಇದನ್ನ ನಾನು ಏನಂತ ಬರಿಬಹುದು ಅಂತ ಹೇಳಿದ್ರೆ ಪಿ ಸಿ ಅಂತ ಬರಿಬಹುದು. ಇಲ್ಲಿ ಪಿ ಸಿ ಅನ್ನೋದು x2 ಮೈನಸ್ ಎಕ್ಸ್ ಅಂತ ಆಗುತ್ತೆ. ಅದೇ ರೀತಿ ನಾವು ನೆಕ್ಸ್ಟ್ ಕಂಡುಹಿಡಿಬೇಕಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಆರೆಂಜ್ ಕಲರ್ ಪಾಯಿಂಟ್ ಇಂದ ಎಕ್ಸ್ ಅಕ್ಷಕ್ಕಿರೋ ಡಿಸ್ಟೆನ್ಸ್ ಏನಾಗುತ್ತೆ, y ಅಂತ ಆಗುತ್ತೆ. ಅದೇ ರೀತಿ ಈ ಬಿ ಇಂದ ಎಕ್ಸ್ ಅಕ್ಷಕ್ಕಿರೋ ದೂರ ಏನಂತ ಹೇಳಿದ್ರೆ y2. ಇದು ಬಂದು y2 ನಿರ್ದೇಶಾಂಕ, ಇದು ಬಂದು y ನಿರ್ದೇಶಾಂಕ ಅಂತ ಆಗುತ್ತೆ. ನಾನು ಬಿ ಸಿ ನ ಡಿಸ್ಟೆನ್ಸ್ ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾನೇನ್ ಮಾಡ್ಬೋದು, ಅದನ್ನ y2 ಮೈನಸ್ y ಅಂತ ಬರಿಬಹುದು. ಸೊ ಬಿ ಸಿ ಅನ್ನೋದು ಎಲ್ಲಿಗೆ ಈಕ್ವಲ್ ಆಗುತ್ತೆ ಅಂದ್ರೆ y2 ಮೈನಸ್ y ಅಂತ ಈಕ್ವಲ್ ಆಗುತ್ತೆ. ಇಷ್ಟೇನಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ವಿಶೇಷವಾಗಿ ನಮ್ಗೆ ಎರಡು ತ್ರಿಭುಜಗಳು ಸಿಗುತ್ತೆ. ತ್ರಿಭುಜ ಪಿ ಎ ಕ್ಯೂ ಅನ್ನೋದೊಂದು, ತ್ರಿಭುಜ ಬಿ ಪಿ ಸಿ ಅನ್ನೋದು ಒಂದು. ಈ ಎರಡೂ ತ್ರಿಭುಜಗಳಿಂದ ನಾವು ನೋಡಿದಾಗ ಮೊದಲನೇದಾಗಿ ಕೋನ ಈಕ್ವಲ್ ಆಗ್ತಿದೆ. ಯಾವ ಕೋನ ಅಂತ ಹೇಳಿದಾಗ ಕೋನ ಪಿ ಎ ಕ್ಯೂ ಅನ್ನೋದು ಕೋನ ಬಿ ಪಿ ಸಿ ಗೆ ಈಕ್ವಲ್ ಆಗ್ತಿದೆ. ಯಾಕಂತ ಹೇಳಿದಾಗ ಇವು ಅನುರೂಪ ಕೋನಗಳು. ಇಲ್ಲಿ ಎ ಕ್ಯೂ ಅನ್ನೋದು ಪಿ ಸಿ ಗೆ ಸಮಾನಾಂತರವಾಗಿದೆ, ಮತ್ತೆ ಎ ಬಿ ಅನ್ನೋದು ಛೇದಕ ಆಗಿರೋದ್ರಿಂದ ಈ ಕೋನಗಳೇನಿದೆಯೋ ಇವು ಅನುರೂಪ ಕೋನಗಳಾಗ್ತವೆ. ಅದೇ ರೀತಿ ಇಲ್ಲಿ ನೋಡಿ, ಪಿ ಕ್ಯೂ ಎ ಅನ್ನೋದೊಂದು ಲಂಬ ಕೋನ, ಬಿ ಸಿ ಪಿ ಅನ್ನೋದೊಂದು ಲಂಬ ಕೋನ. ಇವು ಈಕ್ವಲ್ ಆಗ್ತಿದೆ. ಯಾಕಂತ ಹೇಳಿದ್ರೆ ಇವು ಲಂಬ ಕೋನಗಳು. ನೋಡಿ, ಕೋನ ಕೋನ ಸರ್ವ ಸಮಾನತೆಯಿಂದ ಎರಡು ತ್ರಿಭುಜಗಳು ಸರ್ವಸಮವಾಗಿದೆ. ಹಾಗಾದ್ರೆ ಎರಡು ತ್ರಿಭುಜಗಳು ಸರ್ವಸಮವಾಗಿದೆ ಅಂದ ನಮಿಗೊಂದು ಪಾಯಿಂಟ್ ನೆನಪಾಗಬೇಕಲ್ಲ. ಏನದು ಅಂದ್ರೆ, ಎರಡು ತ್ರಿಭುಜಗಳು ಸರ್ವಸಮವಾಗಿದ್ದರೆ ಆ ತ್ರಿಭುಜಗಳ ಬಾಹುಗಳು ಅನುಪಾತದಲ್ಲಿರುತ್ತದೆ. ನೋಡಿ, ಅನುಪಾತದಲ್ಲಿ ನಾವು ಬರ್ಕೋತಿದೀವಿ ಅಂದ್ರೆ ಎ ಪಿ ಬೈ ಪಿ ಬಿ ಈಕ್ವಲ್ ಟು ಎ ಕ್ಯೂ ಬೈ ಪಿ ಸಿ ಈಕ್ವಲ್ ಟು ಏನಾಗುತ್ತೆ, ಪಿ ಕ್ಯೂ ಬೈ ಬಿ ಸಿ ಅಂತ ಆಗುತ್ತೆ. ನಾವೀಗ ಯಾವುದನ್ನ ಎರಡು ಅನುಪಾತನ ಪರಿಗಣಿಸ್ಬೇಕು. ನಾನು ಮೊದಲಿಗೆ ಈ ಎರಡು ಅನುಪಾತನ ಪರಿಗಣಿಸ್ತೀನಿ. ನೋಡಿ, ಹಾಗಾದ್ರೆ ಎ ಪಿ ವ್ಯಾಲ್ಯೂ ಏನು ಅಂತ ಹೇಳಿದ್ರೆ ಎಂ ಅಂತ ಆಯ್ತು, ಪಿ ಬಿ ವ್ಯಾಲ್ಯೂ ಎನ್ ಅಂತ ಆಯ್ತು, ಎ ಕ್ಯೂ ಇಲ್ಲೇ ಇದೆ, ಪಿ ಸಿ ಸಹ ಇಲ್ಲೇ ಇದೆ, ಸರಿ ಅಲ್ವಾ? ವ್ಯಾಲ್ಯೂಸ್ ತೆಗೆದುಕೊಂಡಾಗ ಎಂ ಬೈ ಎನ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಟೂ ಮೈನಸ್ ಎಕ್ಸ್ ಅಂತ ಆಯ್ತು. ಈಗ ನಾವು ಗುಣಿಸ್ಕೋಬೇಕು. ಎಡಗಡೆ ಇರುವ ಅಂಶಕ್ಕೆ ಬಲಗಡೆ ಇರುವ ಛೇದನ ನಾವು ಗುಣಿಸ್ತಿದೀವಿ. ಅದೇ ರೀತಿ ಇಲ್ಲಿ ಎಡಗಡೆ ಇರುವ ಛೇದಕ್ಕೆ ಬಲಗಡೆ ಇರುವ ಅಂಶನ ನಾವು ಗುಣಿಸ್ತಿದೀವಿ. ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದೀವಿ. ಈಗೇನಾಗುತ್ತೆ, ಎಂ ಇಂಟು ಎಕ್ಸ್ ಟು ಅಂದ್ರೆ ಎಂ ಎಕ್ಸ್ ಟು ಮೈನಸ್ ಹಾಗೆ ಇರುತ್ತೆ, ಎಂ ಇಂಟು ಎಕ್ಸ್ ಅನ್ನೋದು ಎಂ ಎಕ್ಸ್ ಅಂತ ಆಗುತ್ತೆ. ಅದು ಬಂದು ಎನ್ ಎಕ್ಸ್ ಮೈನಸ್ ಎನ್ ಎಕ್ಸ್ ಒನ್ಗೆ ಈಕ್ವಲ್ ಆಗುತ್ತೆ. ನೋಡಿ, ಈಗ ಈ ಈಕ್ವೇಶನ್ ನ ಬರ್ಕೊಂಡಿದೀವಿ. ನಾನೇನ್ ಮಾಡ್ತೀನಿ, ಎಕ್ಸ್ ಇರೋದನ್ನೆಲ್ಲ ಒಂದ್ ಕಡೆ ಇಟ್ಕೋತಿದೀನಿ, ಎಕ್ಸ್ ಇಲ್ದೇ ಇರೋದೆಲ್ಲ ಒಂದ್ ಕಡೆ ಇಟ್ಕೋತಿದೀನಿ. ಹಾಗಾಗಿ ಮೈನಸ್ ಎಂ ಎಕ್ಸ್ ಬಲಗಡೆ ಹೋಗ್ತಿದೆ, ಮೈನಸ್ ಎನ್ ಎಕ್ಸ್ ಒನ್ ಅನ್ನೋದು ಎಡಗಡೆ ಬರ್ತಿದೆ. ಏನಾಗುತ್ತೆ ಈಕ್ವೇಶನ್, ಎಂ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಈಕ್ವಲ್ ಟು ಎನ್ ಎಕ್ಸ್ ಪ್ಲಸ್ ಎಂ ಎಕ್ಸ್ ಅಂತ ಆಗ್ತಿದೆ. ಈಗ ಇಲ್ಲಿ ಎಕ್ಸ್ ಅನ್ನೋದು ಕಾಮನ್ ಇಲ್ವಾ? ಕಾಮನ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಎನ್ ಪ್ಲಸ್ ಎಂ ಇಂಟು ಎಕ್ಸ್ ಅಂತ ಆಗುತ್ತೆ. ಹಾಗಾದ್ರೆ ನಮಗ್ ಬೇಕಾಗಿರೋ ಎಕ್ಸ್ ನಿರ್ದೇಶಾಂಕ ಏನಾಗುತ್ತೆ, ಎಂ ಎಕ್ಸ್ ಟೂ ಪ್ಲಸ್ ಎನ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಎಂ ಅಂತ ಆಯ್ತು. ಇದೇ ನಮ್ಮ ಎಕ್ಸ್ ನಿರ್ದೇಶಾಂಕ. ಅದೇ ರೀತಿ ವೈನ ಕಂಡುಹಿಡಿಬೇಕಂದ್ರೆ ನೆಕ್ಸ್ಟ್ ಅನುಪಾತನ ಪರಿಗಣಿಸ್ತಿದ್ದೀನಿ. ನೋಡಿ, ಎ ಪಿ ಬೈ ಪಿ ಬಿ ಈಕ್ವಲ್ ಟು ಪಿ ಕ್ಯೂ ಬೈ ಬಿ ಸಿ ಅಂತ ವ್ಯಾಲ್ಯೂಸ್ ತೆಗೆದುಕೊಂಡಾಗ ಎಂ ಬೈ ಎನ್ ಅನ್ನೋದು ವೈ ಮೈನಸ್ ವೈ ಒನ್ ಡಿವೈಡೆಡ್ ಬೈ ವೈ ಟು ಮೈನಸ್ ವೈ ಅಂತ ಆಗುತ್ತೆ. ವೈ ಮೈನಸ್ ವೈ ಒನ್ ನ ವೈ ಟು ಮೈನಸ್ ವೈ ಅನ್ನೋದು ಭಾಗಿಸ್ತಿದೆ. ಮತ್ತೆ ನಾವಿಲ್ಲಿ ಗುಣಿಸ್ಕೋತೀವಿ. ಹೆಂಗೆ ಅಂತ ಹೇಳಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದೀವಿ.
m/2 ಮೈನಸ್ my ಈಕ್ವಲ್ ಟು ny ಮೈನಸ್ ny1 ಅಂತ ಆಯ್ತು. ಈಗ ಇದ್ರಲ್ಲೂ ಸಹ ನಾವು y ಇರೋದನ್ನೆಲ್ಲ ಒಂದ್ ಕಡೆ ಬರ್ಕೋತೀವಿ, y ಇಲ್ದೇ ಇರೋದನ್ನೆಲ್ಲ ಒಂದ್ ಕಡೆ ಬರ್ಕೋತೀವಿ. ಹಾಗಾಗಿ ಮೈನಸ್ ನ ನಾನು ಬಲಗಡೆ ಕಳಿಸ್ಕೋತೀನಿ, ಮೈನಸ್ ny1 ಅನ್ನ ಎಡಗಡೆ ಕಳಿಸ್ಕೋತಿದ್ದೀನಿ. ಏನಾಗುತ್ತೆ? my2 ಪ್ಲಸ್ ny1 ಈಕ್ವಲ್ ಟು ny ಪ್ಲಸ್ my ಅಂತ ಆಗುತ್ತೆ. ಇಲ್ಲಿ ನಾವು y ನ ಕಾಮನ್ ತೆಗೆದುಕೊಂಡಾಗ n ಪ್ಲಸ್ m ಅಂತ ಆಗುತ್ತೆ. ಕೊನೆಯಲ್ಲಿ y ಅನ್ನೋದು ಬಂದು my2 ಪ್ಲಸ್ ny1 ಡಿವೈಡೆಡ್ ಬೈ n ಪ್ಲಸ್ m ಅಂತ ಆಗುತ್ತೆ. ಇದು ಬಂದು ನಮ್ಮ y ನ ನಿರ್ದೇಶಾಂಕ. ಹಾಗಾದ್ರೆ ಪ್ರಶ್ನೆ ಏನಾಗಿತ್ತು? 2 ಪಾಯಿಂಟ್ ಇದೆ, ಅದನ್ನ ಜಾಯಿನ್ ಮಾಡೋ ಒಂದು ರೇಖೆ ಇದೆ, ಇದರ ಮೇಲೆ ಒಂದು ಬಿಂದು ಬಂದು p ಆಫ್ x, y ಅಂತ ಆದಾಗ ಈ ಬಿಂದು ಆ ರೇಖೆನ m:n ಅನ್ನು ಅನುಪಾತದಲ್ಲಿ ಭಾಗ ಮಾಡ್ತಿದೆ. ಹಾಗಾಗಿ ಈ p ನ ನಿರ್ದೇಶಾಂಕ ಏನಾಗುತ್ತೆ? mx2 ಪ್ಲಸ್ nx1 ಡಿವೈಡೆಡ್ ಬೈ n ಪ್ಲಸ್ m ಅನ್ನೋದೊಂದು, my2 ಪ್ಲಸ್ ny1 ಡಿವೈಡೆಡ್ ಬೈ n ಪ್ಲಸ್ m ಅನ್ನೋದು ಇನ್ನೊಂದು. ಇದೇ ನಮ್ಮ ಭಾಗ ಪ್ರಮಾಣ ಸೂತ್ರ ಅಂದ್ರೆ ಸೆಕ್ಷನ್ ಫಾರ್ಮುಲಾ ಅಂತ ಆಗುತ್ತೆ.